ನಿಮ್ಗಿರೋ ಕೋಪ, ಆಗ್ತಾ ಇರೋ ಸಂಟ ನನ್ಗದೆಲ್ಲ ಅರ್ಥ ಆಗ್ತಾ ಇದೆ. ಆದ್ರೆ ದಯವಿಟ್ಟು ನೀವು ನಿಮ್ ನಂಬಿಕೆನ ಮಾತ್ರ ಬಿಟ್ಕೊಡ್ಬೇಡಿ ಪ್ಲೀಸ್. ನಾನೇನ್ ಪಾಪ ಮಾಡಿದ್ದೀನಿ ಧ್ರುವ ಅವರೇ? ನಾನೇನ್ ಪಾಪ ಮಾಡಿದ್ದೀನಿ? ನಾನೊಂದು ಹೆಣ್ಣಲ್ವಾ? ನನಗೂ ಎಲ್ರೂ ತರ ಸಾಮಾನ್ಯವಾಗಿ ಜೀವನ ಮಾಡ್ಬೇಕು ಅನ್ನೋ ಆಸೆ ಇರಲ್ವಾ? ಆ ಆಸೆ ಪಡೋದು ತಪ್ಪಾಗೋಯ್ತಾ? ಮೈನಾವ್ರೆ, ಅಲ್ಲ, ಆ ಜೀವನ ನನಗ್ ಸಿಗ್ದಿರೋ ಅಷ್ಟು 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 ಪಾಪಿ ಆಗ್ಬಿಟ್ನ ನಾನು. ಅಷ್ಟು ಪಾಪಿ ಆಗ್ಬಿಟ್ನ ನಾನು. ಮೈನಾವ್ರೆ, ಯಾರು ನಿಮ್ಮನ್ನ ಪಾಪಿ ಅಂತ ಹೇಳಿದ್ದು? ಎಲ್ಲಾರ್ಗೂ ಒಳ್ಳೇದಾಗ್ಬೇಕು ಅನ್ನೋ ನಿಮ್ಮ ಒಳ್ಳೆ ಮನ್ಸು ಇಲ್ಲಿ ಯಾರಿಗೂ ಇಲ್ಲ. ಮತ್ಯಾಕೆ ನಾನಿಷ್ಟೊಂದು ನೋವು, ಸಂಕಟ, ಕಷ್ಟ ಅನುಭವಿಸ್ತಾ ಇದ್ದೀನಿ? ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ಗಂಟ ಈ ಸಮಾಜದ ಮುಂದೆ ನನ್ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತೈತೆ. ಆತರ ಅವಮಾನದಿಂದ ಬದುಕ್ತೇವ್ನಿ ಧ್ರುವ ಅವ್ರೆ. ನನ್ ಮೇಲಿರೋ ಕಳಂಕದಿಂದ ನನ್ ಯಾರಿಗೂ ಮುಖ ತೋರ್ಸಕ್ ಆಗ್ದೆ ಬೇರೆ ಎಲ್ಲಾದ್ರೂ ಹೋಗಿ ನೆಮ್ಮದಿಯಿಂದ ಜೀವನ ಮಾಡೋಣ ಅಂತ ಅನ್ಕೊಂಡೆ. ಇನ್ನು ಎಷ್ಟು ಕಷ್ಟ ಅನುಭವಿಸೋದು ಅಂತ ಅಲ್ಲೇ ಇದ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ಅದು ತೀರ್ತಾನೆ ಇಲ್ಲ. ಮತ್ತೆ 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 ನನಗ್ ಸಮಸ್ಯೆ ಬರ್ತಾನೆ ಐತೆ. ಗೋಡೆ ಹೊಡೆಯೋ ಚೆಂಡಿನ ತರ ಮತ್ತೆ ಮತ್ತೆ ನಾನು ಅಲ್ಲಿಗೆ ಬಂದು ನಿಂತ್ಕೋತೀವ್ನಿ. ಇದಕ್ಕೆಲ್ಲ ಕೊನೆನೇ ಇಲ್ವಾ ಹಾಗಿದ್ರೆ? ಯಾವ ನೋವು ಇಲ್ದೆ, ಯಾವ ಸಂಕಟನೂ ಇಲ್ದೆ, ಯಾವ ಕಷ್ಟನೂ ಇಲ್ದೆ ನಾನ್ ಯಾವಾಗ ಜೀವನ ಮಾಡೋದು? ನನ್ಗೆ ಎದುರಾಗ್ ಬರೋರ್ ಕಣ್ಣಲ್ಲಿ ಕಣ್ಣಿಟ್ಟು ನಾನ್ ಯಾವಾಗ ಧೈರ್ಯವಾಗಿ ನೋಡೋದು? ನನ್ನ ನಂಬ್ಕೊಂಡಿರೋರ್ನ ನಾನ್ ಯಾವಾಗ ಕಾಪಾಡೋದು? ನಮ್ಮಕ್ಕ ಅವಳ ಜೀವನನ ಬಿಟ್ಟು ನನ್ ಜೀವನಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾಳಲ್ವಾ? ಅವಳ ಜೀವನನ ನಾನ್ ಯಾವಾಗ ದಡಕ್ ಸೇರಿಸೋದು? ಇಂಥ 1000 ಪ್ರಶ್ನೆಗಳು ಪ್ರತಿದಿನ ಪ್ರತಿದಿನ ನನ್ ಮನ್ಸಲ್ಲಿ ಉಸಿರು ಕಟ್ಸ್ದಂಗ್ ಮಾಡ್ತಿದೆ ಧ್ರುವ ಅವ್ರೆ. ಇದಕ್ಕೆಲ್ಲ ಕೊನೆನೇ ಇಲ್ವಾ? ಅಲ್ಲ ಅಲ್ಲ, ನಂಗೆ ಅರ್ಥನೇ ಆಗ್ತಿಲ್ಲ. ನಾನ್ ಏನ್ ತಪ್ಪು ಮಾಡಿದೀನಿ? ಏನ್ ತಪ್ಪು ಮಾಡಿದೀನಿ ನಾನು? ಏನ್ ತಪ್ಪು ಮಾಡಿದೀನಿ? ನನ್ ಕುಟುಂಬಕ್ಕೋಸ್ಕರ, ನಮ್ಮಪ್ಪ ಹೆಂಗೋಸ್ಕರ, ನನ್ ಮನೆಗೋಸ್ಕರ, ನನ್ ಊರವ್ರನ್ನೆಲ್ಲ ಬಿಟ್ಟು ಇಲ್ಲಿಗ್ ಬಂದು ನನ್ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಲ್ವಾ? ಅದ್ ತಪ್ಪಾಗೋಯ್ತಾ? ಬಂದಿದ್ ಕಡೆ ಅಲ್ಲ ಎಲ್ರು ನನ್ನೋರು ಅಂತ ನನ್ ಪಳಗದ್ನಲ್ವಾ? ಅದು ತಪ್ಪಾಗೋಯ್ತಾ?